ಬೆಂಗಳೂರಿನಲ್ಲಿ ಯಾಕೋ ಇಂತಹ ಪ್ರಕರಣಗಳು ತುಂಬಾ ಹೆಚ್ಚಾಗ್ತಾ ಇದೆ. ಪೊಲೀಸರು ಭಯ ಇಲ್ಲ ಅಂತನಾ ಅಥವಾ ನಾವು ಆಡಿದ್ದೇ ಆಟ, ನಾವು ಏನು ಮಾಡಿದ್ರು ನಡೆಯುತ್ತೆ, ನಮ್ಮನ್ನು ಕೇಳೋರು ಯಾರು, ನಮ್ಮ ರಕ್ಷಣೆ ಮಾಡಕ್ಕೆ ಇನ್ನೊಬ್ರು ಯಾರೋ ಇದ್ದಾರೆ ಅನ್ನೋ ಮಟ್ಟಕ್ಕೆ ಮನಸ್ಥಿತಿ ಕೆಲವರಿಗೆ ಬಂದಿದೆಯಾ? ಕಾರಣ ಈ ಪ್ರಕರಣವನ್ನ ನೋಡ್ತಾ ಇದ್ರೆ ಎಕ್ಸಾಂಪಲ್ ಮೊನ್ನೆ ಎಲ್ಲ ಇಂಥದ್ದೇ ಪ್ರಕರಣಗಳು ಹಲವು ಬಂದಿದ್ವು. ರಾಜಧಾನಿಯಲ್ಲಿ ಯುವಕರ ಪುಂಡಾಟ ಹೆಚ್ಚಾಗಿದೆ. ಪುಂಡ ಪೋಖರಿಗೆ ಪೊಲೀಸರ ಭಯವೇ ಇಲ್ದಂಗಾಗಿದೆ. ಕಾರಿನ ಮೇಲೆ ಕಲ್ಲು ಎತ್ತು ಹಾಕಿ ಪುಂಡಾಟವನ್ನ ಮಾಡಿದ್ದಾರೆ. ಪೊಲೀಸರಿಗೆ ವಿಡಿಯೋ ಟ್ಯಾಗ್ ಮಾಡಿ ದೂರನ್ನ ಕೊಟ್ಟಿದ್ದಾರೆ. ಅತ್ತ ಬೈಕ್ ಟಚ್ ಆಗಿದ್ದಕ್ಕೆ ಯುವಕನಿಗೆ ಚಾಕು ಇರಿತಾರೆ. ಮಾನಸಿಕತೆ ಎಲ್ಲಿಗೆ ಹೋಗ್ತಾ ಇದೆ ನೋಡಿ. ಆಂಬ್ಯುಲೆನ್ಸ್ಗೆ ದಾರಿ ಬಿಟ್ಟಿದ್ದಕ್ಕೆ ಕಾರು ಚಾಲಕನ ಮೇಲೆ ದರ್ಪ ತೋರಿಸ್ತಾ ಇದ್ದಾರೆ. ಖಾಕಿ ಮುಂದೆಯೇ ಕಾರು ಚಾಲಕನಿಗೆ ಧಮಕಿ ಹಾಕ್ತಾರೆ. ಫುಡ್ ಡೆಲಿವರಿ ಬಾಯ್ ಮೇಲೆ ಮನಸೋ ಇಚ್ಛೆ ಥಳಿತವನ್ನ ಮಾಡುತ್ತಾನೆ. ಏನ್ ಮಾಡ್ತೀರಾ? ಈ ಪರಿಸ್ಥಿತಿ ಬಂದು ಒದಗಿದೆ ಬೆಂಗಳೂರಿನಲ್ಲೇ. ನೋಡಿ ವರದಿಯನ್ನ. ರಾಜಧಾನಿಯಲ್ಲಿ ಯುವಕನ ಪುಂಡಾಟ, ಕಾರಿನ ಮೇಲೆ ಕಲ್ಲೆತ್ತಾಕಿ ಅಟ್ಟಹಾಸ, ಪೊಲೀಸರಿಗೆ ವಿಡಿಯೋ ಟ್ಯಾಗ್, ದೂರು, ಆರೋಪಿ ಅನಿಲ್ ಬಂಧಿಸಿದ ಪೊಲೀಸರು. ರಾಜಧಾನಿ ಬೆಂಗಳೂರಿನಲ್ಲಿ ಪುಂಡರಿಗೆ ಪೊಲೀಸರ ಭಯವೇ ಇಲ್ಲದಂತಾಗಿದೆ. ಸರ್ಜಾಪುರ ಮುಖ್ಯ ರಸ್ತೆಯ ದೊಡ್ಡಕನ್ನಹಳ್ಳಿಯಲ್ಲಿ ರಾತ್ರಿ ಕಾರನ್ನು ತಡೆದು ಯುವಕನೋರ್ವ ಪುಂಡಾಟ ಮೆರೆದಿದ್ದಾನೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಾರಿನ ಮೇಲೆ ಕಲ್ಲನ್ನ ಎತ್ತಾಕಿದ್ದಾನೆ. ಈ ವಿಡಿಯೋವನ್ನ ಕಾರಿನಲ್ಲಿದ್ದವರು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ದೂರು ಕೊಟ್ಟಿದ್ದಾರೆ. ಕೂಡಲೇ ಕಾರ್ಯಪ್ರವೃತ್ತರಾದ ಬೆಳ್ಳಂದೂರು ಪೊಲೀಸರು ಕಾರಿನ ಗ್ಲಾಸ್ ಅನ್ನು ಒಡೆದು ಹಾಕಿದ ಆರೋಪಿ ಅನಿಲ್ ರೆಡ್ಡಿ ಎಂಬಾತನನ್ನ ಲಾಕ್ ಮಾಡಿದ್ದಾರೆ. ಬಲ ತಿರುವು ಪಡೆಯಲು ಇಂಡಿಕೇಟರ್ ಬಳಸದೆ ಕಾರು ಚಾಲಕ ಏಕಾಏಕಿಯಾಗಿ ನುಗ್ಗಿಸಿದ್ದ. ಇದರಿಂದ ಹಿಂಬದಿಯಿಂದ ಬರ್ತಾ ಇದ್ದ ಅನಿಲ್ ರೆಡ್ಡಿ ರಸ್ತೆಗೆ ಬಿದ್ದಿದೆ ಘಟನೆಗೆ ಕಾರಣ ಅನ್ನೋದು ವಿಚಾರಣೆಯ ವೇಳೆ ಆರೋಪಿ ಬಾಯ್ಬಿಟ್ಟಿದ್ದಾನೆ. ಬೆಂಗಳೂರು ನಗರದಲ್ಲಿ ಇತ್ತೀಚೆಗೆ ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗ್ತಿವೆ. ನಿನ್ನೆ ಒಂದೇ ದಿನ 3 ರೋಡ್ ರೇಜ್ ಪ್ರಕರಣಗಳು ದಾಖಲಾಗಿದ್ದಾವೆ. ನಿನ್ನೆ ಸರ್ಜಾಪುರ ಮುಖ್ಯ ರಸ್ತೆಯ ದೊಡ್ಡಕನ್ನಹಳ್ಳಿಯಲ್ಲಿ ಕಾರು ಇಂಡಿಕೇಟರ್ ಹಾಕದೆ ಬಲಕ್ಕೆ ತಿರುಗಿದೆ. ಈ ಸಂದರ್ಭದಲ್ಲಿ ದ್ವಿಚಕ್ರ ವಾಹನ ಸವಾರನಿಗೆ ಟಚ್ ಆಗಿ ಆತ ಕೆಳಗೆ ಬಿದ್ದಿದ್ದ. ಈ ಸಂದರ್ಭದಲ್ಲಿ ಕಾರಿನ ಚಾಲಕನನ್ನು ಕೆಳಗೆ ಇಳಿಯುವಂತೆ ದ್ವಿಚಕ್ರ ವಾಹನ ಚಾಲಕ ಹೇಳಿದ್ದ. ಆತ ಕೆಳಗೆ ಇಳಿಯದ ಪರಿಣಾಮ ಒಂದು ಕಲ್ಲನ್ನು ತೆಗೆದುಕೊಂಡು ಕಾರಿನ ಗ್ಲಾಸನ್ನು ಹೊಡೆದು ಪುಡಿ ಮಾಡಿದ್ದ. ಈ ಸಂದರ್ಭ ಒಳಗಿದ್ದಂತಹ ಮಹಿಳೆ ಮತ್ತು ಮಗು ದೊಡ್ಡ ಮಟ್ಟದಲ್ಲಿ ಚೀರಾಟವನ್ನು ನಡೆಸಿದರು. ಈ ವಿಡಿಯೋವನ್ನು BCP ಪೊಲೀಸರ ಎಕ್ಸ್ ಖಾತೆಗೆ ಹಾಕಿ ಕ್ರಮವನ್ನು ಕೈಗೊಳ್ಳುವಂತೆ ಸೂಚನೆಯನ್ನು ಸಹ ಕೊಟ್ಟಿದ್ದರು. ಕ್ರಮವನ್ನು ಕೈಗೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡಿದರು. ಇವತ್ತು ಬೆಳಿಗ್ಗೆ ದ್ವಿಚಕ್ರ ವಾಹನ ಚಾಲಕ ಅನಿಲ್ ರೆಡ್ಡಿಯನ್ನು ಅರೆಸ್ಟ್ ಮಾಡುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಬೈಕ್ ಟಚ್ ಆಗಿದ್ದಕ್ಕೆ ಯುವಕನಿಗೆ ಚಾಕು ಇರಿತ, ನಡು ರಸ್ತೆಯಲ್ಲೇ ಅಟ್ಟಾಡಿಸಿ ಕಿಡಿಗೇಡಿಗಳಿಂದ ಹಲ್ಲೆ, 3 ಆರೋಪಿಗಳನ್ನ ಬಂಧಿಸಿದ ಪೊಲೀಸರು. ಇತ್ತ ಹೆಬ್ಬಾಳದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಯುವಕನ ಮೇಲೆ ಕಿಡಿಗೇಡಿಗಳ ಗುಂಪೊಂದು ಅಟ್ಯಾಕ್ ಮಾಡಿದೆ. ಟ್ರಾಫಿಕ್ನಲ್ಲಿ ಬೈಕ್ ಟಚ್ ಆಗಿದ್ದಕ್ಕೆ ನಡುರಸ್ತೆಯಲ್ಲಿಯೇ ಯುವಕನನ್ನ ಅಟ್ಟಾಡಿಸಿಕೊಂಡು ಚಾಕುವಿನಿಂದ ಇರಿದು ಕಿಡಿಗೇಡಿಗಳು ಹಲ್ಲೆ ಮಾಡಿದ್ದಾರೆ. ಗಾಯಾಳು ವಿಕ್ರಮ್ನನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹಲ್ಲೆ ನಡೆಸಿದ ಮದನ್, ನಿತಿನ್, ಪ್ರಕಾಶ್ ಎಂಬುವರನ್ನ ಪೊಲೀಸರು ಬಂಧಿಸಿದ್ದಾರೆ. ರೋಡ್ ರೇಜ್ ಗಲಾಟೆಗಳಿಗೆ ದೊಡ್ಡ ಮಟ್ಟದ ಕುಖ್ಯಾತಿಯನ್ನು ಪಡ್ಕೊಳ್ತಾ ಇದೆ. ಯಾಕೆಂದರೆ ಇವತ್ತು ಒಂದೇ ದಿನ ಸರಿಸುಮಾರು 5 ಕಡೆಯಲ್ಲಿ ಇದೇ ರೀತಿಯ ರೋಡ್ ರೇಜ್ ಗಲಾಟೆಗಳಾಗಿರುವಂಥದ್ದು. ಅದೇ ರೀತಿಯಲ್ಲಿ ಹೆಬ್ಬಾಳದ ಒಂದು ಅಂಗಡಿಯ ಮುಂದೆ ಗುಂಪು ಹೊಡೆದಾಡಿಕೊಂಡು ಡ್ರಾಗರ್ನಿಂದ ಮತ್ತೊಂದು ಗುಂಪಿನ ಮೇಲೆ ದಾಳಿ ನಡೆಸಿರುವಂಥ ಘಟನೆಗಳು ಕೂಡ ನಡೆದಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಬ್ಬಾಳ ಪೊಲೀಸರು 3 ಜನ ಆರೋಪಿಗಳನ್ನು ಕೂಡ ಬಂಧನಕ್ಕೊಳಪಡಿಸಿದ್ದಾರೆ. ಜೊತೆಗೆ ಸ್ಥಳೀಯ ಆಸ್ಪತ್ರೆಗೆ, ವಿಕ್ರಮ್ ಆಸ್ಪತ್ರೆಗೆ ಆತನನ್ನು ಅಂದರೆ ಹಲ್ಲೆಗೊಳಗಾದಂಥ ವಿಕ್ಟಿಮ್ ಏನಿದ್ದ ಆತನನ್ನು ಕೂಡ ಆಸ್ಪತ್ರೆಗೆ ರವಾನೆಯನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ಈ ರೋಡ್ ರೇಜ್ ಗಲಾಟೆಗಳಿಂದ ಬೆಂಗಳೂರಿನಿಗೆ ಒಂದು ರೀತಿಯ ಅಪಘಾತಿಯನ್ನ ತಂದಿಡುವಂತ ಪರಿಸ್ಥಿತಿ ಎದುರಾಗಿರುವಂಥದ್ದು. ಆಂಬ್ಯುಲೆನ್ಸ್ಗೆ ದಾರಿ ಬಿಟ್ಟಿದ್ದಕ್ಕೆ ದರ್ಪ, ಖಾಕಿ ಮುಂದೆಯೇ ಕಾರು ಚಾಲಕನಿಗೆ ಧಮಕಿ. ಮತ್ತೊಂದು ಪ್ರಕರಣದಲ್ಲಿ ಟ್ರಾಫಿಕ್ನಲ್ಲಿ ಆಂಬ್ಯುಲೆನ್ಸ್ಗೆ ದಾರಿ ಬಿಟ್ಟಿದ್ದಕ್ಕೆ ಕಾರು ಚಾಲಕನಿಗೆ ಆವಾಜ್ ಹಾಕಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಸಂಚಾರಿ ಪೊಲೀಸ್ ಸಿಬ್ಬಂದಿ ಮುಂದೆಯೇ ಕಾರನ್ನು ಅಡ್ಡಗಟ್ಟಿ ಆವಾಜ್ ಹಾಕಿದ್ದಾರೆ. ಘಟನೆಯ ವಿಡಿಯೋ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸುತ್ತಿದ್ದಾರೆ. ಫುಡ್ ಡೆಲಿವರಿ ಬಾಯ್ ಮೇಲೆ ಅಟ್ಯಾಕ್, ಮನಸ್ಸೋ ಇಚ್ಛೆ ಥಳಿಸಿದ ಪುಂಡರು. ಬೆಂಗಳೂರಿನ ಸೌತ್ ಎಂಡ್ ಸರ್ಕಲ್ ಬಳಿ ಫುಡ್ ಡೆಲಿವರಿ ಬಾಯ್ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಲಾಗಿದೆ. ಘಟನೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. BMTC ಪ್ರಯಾಣಿಕರೊಬ್ಬರು ತಮ್ಮ ಮೊಬೈಲ್ನಲ್ಲಿ ಹಲ್ಲೆಯ ದೃಶ್ಯವನ್ನ ಚಿತ್ರೀಕರಣ ಮಾಡಿದ್ದಾರೆ. ಬೆಂಗಳೂರಿನ ಸೌತ್ ಎಂಡ್ ಸರ್ಕಲ್ನಲ್ಲಿ ವ್ಯಕ್ತಿಯೊಬ್ಬರ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಲಾಗಿದೆ. ಆದರೆ ಯಾವ ಕಾರಣಕ್ಕಾಗಿ ಹಲ್ಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ. BMTC ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಂಥ ವ್ಯಕ್ತಿಯೊಬ್ಬರು ಹಲ್ಲೆಯ ದೃಶ್ಯವನ್ನು ಸೆರೆ ಹಿಡಿದಿದ್ದಾರೆ. ವೀಲಿಂಗ್ ಪುಂಡರಿಗೆ ಖಾಕಿ ವಾರ್ನಿಂಗ್, ಬಿಫೋರ್ ಆಫ್ಟರ್ ವಿಡಿಯೋ ಹಾಕಿ ಎಚ್ಚರಿಕೆ. ಇದಿಷ್ಟು ಒಂದು ಕಡೆ ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಲೈಕ್ಸ್ ಅನ್ನ ಗಿಟ್ಟಿಸಿಕೊಳ್ಳಲಿಕ್ಕೆ ವೀಲಿಂಗ್ ಮಾಡೋರ್ಗೂ ಪೊಲೀಸರು ಖಡಕ್ ಸಂದೇಶ ಪಾಸ್ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರುವ ಬೆಂಗಳೂರು ಪೊಲೀಸರು ವೀಲಿಂಗ್ ನ ಬಿಫೋರ್ ಮತ್ತು ಆಫ್ಟರ್ ವಿಡಿಯೋ ಹಾಕಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಟ್ನಲ್ಲಿ ಇಷ್ಟೆಲ್ಲ ಘಟನೆಗಳಿಗೆ ಕಾರಣ ಏನು ಗೊತ್ತಾ? ನಿಯಮವನ್ನ ಪಾಲಿಸದೆ ವಾಹನವನ್ನ ಚಲಾಯಿಸುವುದು, ನಿಯಮ ಪಾಲಿಸದೆ ಇರೋದ್ರಿಂದ ಹಾನಿಗೊಳಗಾದವರು ರೊಚ್ಚಿಗೆದ್ದು ಹಲ್ಲೆ ಮಾಡೋದು ಇಷ್ಟೇ. ಆದ್ರೆ ಆ ಕೋಪದ ಅವಾಂತರಗಳೇ ರೋಡ್ ರೇಜ್.
ಹಲ್ಲೆ ಗಲಾಟೆ ಕಿರಿಕ್ಗಳಿಗೆ ಕಾರಣ. ರೂಲ್ಸ್ ಫಾಲೋ ಮಾಡಿ ಗಾಡಿ ಓಡಿಸಿ, ನಿಧಾನವೇ ಪ್ರಧಾನ, ಅದೇ ಸೇಫ್ ಪ್ರಯಾಣ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.